ಹೌದು ತಾನೆ? ಫಿಲಿಪಿಯರಲ್ಲಿ ಈ ರೀತಿಯಾಗಿ ಹೇಳಿದೆ, ನೀವು ಯಾವುದಕ್ಕೂ ಚಿಂತೆ ಪಡದೆ ಎಲ್ಲವನ್ನು ಸ್ತೋತ್ರದಿಂದಲೂ ವಿಜ್ಞಾಪನೆಯಿಂದಲೂ ಕರ್ತನಿಗೆ ತಿಳಿಯಪಡಿಸಿರಿ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೇವ ಸಮಾಧಾನವು ನಿಮ್ಮನ್ನು ஆவரிசிக்கொள்ளுவோ. நீங்கள் ஒன்றுக்கும் கவலைப்படாமல் எல்லாவற்றிலும் ஸ்தோத்திரத்தோடு கூட ஜபத்தினாலே கர்த்தருக்கு அதை தெரியப்படுத்துங்கள். அப்பொழுது எல்லா புத்திக்கும் மீறின தேவ சமாதானம் உங்களுக்கு கிடைக்கும். ಅಲ್ಲೆಲೂಯಾ. ಅವಾಗ ಮೊದಲನೇದಾಗಿ ಎಷ್ಟೇ ಭಯ ಬರಲಿ, ಎಷ್ಟೇ ಒಂದು ಸೋಲು ಬರಲಿ, ಏನೇ ಬರಲಿ, ಇಟ್ ಇಸ್ ನಾಟ್ ದಿ ಎಂಡ್. ಅಲ್ಲೆಲೂಯಾ. ದೇವರ ಮಕ್ಕಳಿಗೆ ನಾವು ಮಾಡುವಂತ, ನಮಗೆ ಬರುವಂತ ಪ್ರತಿಯೊಂದು ಶೋಧನೆನೂ, ನಮಗೆ ಬರುವಂತ ಪ್ರತಿಯೊಂದು ಕಷ್ಟನೂ ಪ್ರಪಂಚಕ್ಕೆ ಅದು ದಿ ಎಂಡ್ ಆಗಿರಬಹುದು, ಆದ್ರೆ ನಮ್ಮ ದೇವರ ಮಕ್ಕಳಿಗೆ ಅದು ದಿ ಎಂಡ್ ಆಗಿರಲ್ಲ. ಅಲ್ಲೇ ದೇವರ ರುಚಿ ನೋಡುವಂತಹ ಆ ರುಚಿಕರವಾದಂತ ದೇವರ ಮಹಿಮೆ ಅದ್ಭುತ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಬಂದ್ಬಿಟ್ಟು ನನ್ನನ್ನು ಎಲ್ಲಾ ಭಯದಿಂದ ನೀಗಿಸಬೇಕು.